ಐಟಿ ಅಧಿಕಾರಿಗಳ ಒತ್ತಡದಿಂದಲೇ ನನ್ನ ಅಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಟಿವಿ9ಗೆ ಸಿಜೆ ರಾಯ್ ಸಹೋದರ ಸಿಜೆ ಬಾಬು ಹೇಳಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿರುವ ಕೃಷ್ಣ ಪ್ರಸಾದ್ ಅವರ ವಿರುದ್ಧವಾಗಿ ಗಂಭೀರ ಆರೋಪ ಮಾಡಿದ್ದಾರೆ. ಬನ್ನಿ ರಾಯ್ ಸಹೋದರ ಏನ್ ಹೇಳಿದ್ರು ನೋಡೋಣ. ಎಲ್ಲೂ ಸಾಲ ಇರ್ಲಿಲ್ಲ ಅವ್ರಿಗೆ, ಆತರ ಶತ್ರುಗಳು ಇರ್ಲಿಲ್ಲ, ಏನು ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ. ಈಗ ನಮ್ಗೆ ಇಲ್ಲಿ ಕರ್ನಾಟಕ ಅಂತಾನೆ ಕರ್ನಾಟಕ ಗೋವಾ ಟೀಮು ಈ ಐಟಿ ಅಧಿಕಾರಿಗಳೆಲ್ಲ ಬಂದು ರೈಡ್ ಮಾಡೋದು ನೋಡ್ತಿರ್ತೀವಿ ಸರ್ ನಾವು. ಇಲ್ಲೇನ್ ಕೇರಳದವ್ರು ಪದೇ ಪದೇ ಬರ್ತಾ ಇದ್ರು ಅಂತ ಅಂದ್ರೆ ಏನ್ ಅಂತ ಟಾರ್ಗೆಟ್ ಇತ್ತು ಇವ್ರ ಮೇಲಂತ? ಅವ್ರಿಗೇನು ಟಾರ್ಗೆಟ್ ಕೊಟ್ಟಿದ್ರೋ ಗೊತ್ತಿಲ್ವಲ್ಲ. ಕರೆಕ್ಟ್ 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 ಎಷ್ಟು ಏನ್ ಮಾಡ್ಬೇಕು, ಏನ್ ಟಾರ್ಗೆಟ್ ಕೊಟ್ಟಿದ್ರೋ ಗೊತ್ತಿಲ್ಲ, ಬಂದಿದ್ದಾರೆ. ಆ ತರ ಎದುರ್ಕೊಳ್ಳೋರಲ್ಲ. ಈಗ ನಾನು ಏನ್ ಹೇಳಿ ಮಾಡ್ಕೊಂಡವ್ರೆ. ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ದಿಸ್. ಈಸ್ ಅ ಸ್ಟ್ರಾಂಗ್ ಮ್ಯಾನ್. ಶಾಲೆಗಳಿಲ್ಲ, ಥ್ರೆಟ್ ಇಲ್ಲ, ಆತರ ಯಾವ್ದು ಇಲ್ಲ ಅವ್ರಿಗೆ. ರಿವಾಲ್ವರ್ ಅವ್ರ ಹತ್ರ ಇತ್ತು ಅಂತ ಕಾಣಿಸುತ್ತಲ್ವಾ? ಇತ್ತು, 20 ವರ್ಷದ ಇದೆ ಅವ್ರ ಹತ್ರ ರಿವಾಲ್ವರ್. ಫ್ರಮ್ 20 years ಇತ್ತು ಅವ್ರ ಹತ್ರ. ಪಿಸ್ಟಲ್ ಇದೆ. ಪಿಸ್ತೂಲ್ ಇತ್ತು. ಸೊ ಅದನ್ನ ಇವತ್ತು ಈ ಕಚೇರಿಲೇ ಇಟ್ಕೊಂಡಿದ್ರ ಹೇಗೆ? ಯಾಕಂದ್ರೆ ಐಟಿ ಕಾನ್ಫಿಸ್ಕೇಟ್ ಮಾಡ್ಕೊಳ್ಳುತ್ತೆ ಬಹಳ ಸಂದರ್ಭದಲ್ಲಿ, ಲಾಕರ್ಸ್ ಮತ್ತೊಂದೆಲ್ಲ. ಅವ್ರು ಯಾಕೆ ಅದನ್ನ ಮಾಡ್ಕೊಂಡಿಲ್ಲೋ ಗೊತ್ತಿಲ್ಲ. ಸಿಜೆ ರಾಯ್ ಆತ್ಮಹತ್ಯೆಗೆ ಸಂಬಂಧಪಟ್ಟಾಗಿ ಈಗ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ ನಿರ್ದೇಶಕ ಟಿಜೆ ಜೋಸೆಫ್ ದೂರನ್ನ ದಾಖಲಿಸಿದ್ದಾರೆ. ಅವರ ದೂರನ್ನ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಕಾನ್ಫಿಡೆಂಟ್ ಗ್ರೂಪ್ನ ಕೇರಳ ಎಂಡಿ ಟಿಜೆ ಜೋಸೆಫ್ ಇದೀಗ ದೂರನ್ನ ದಾಖಲಿಸಿದ್ದಾರೆ. ಸೊ ದೂರಿನಲ್ಲಿ ಕೆಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಿಜೆ ರಾಯ್ ಕಚೇರಿ ಮೇಲೆ ಡಿಸೆಂಬರ್ನಲ್ಲೂ ಕೂಡ ಐಟಿ ದಾಳಿ ಮಾಡಿತ್ತು. ಡಿಸೆಂಬರ್ 3ನೇ ತಾರೀಕಿನಂದು ಮೊದಲು ಐಟಿ ದಾಳಿ ಮಾಡಿದ್ದು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಜನವರಿ 28ನೇ ತಾರೀಕಿನಂದು ಮತ್ತೆ ರಾಯ್ ಕಚೇರಿಗೆ ಆಗಮಿಸಿ ಮತ್ತೆ ಪರಿಶೀಲನೆ ಮಾಡ್ತಾರೆ. ಆಗ ಕಚೇರಿಯಲ್ಲಿದ್ದಂತ ಒಂದು ರೂಮ್ ಅನ್ನ ಸೀಲ್ ಕೂಡ ಮಾಡಿರ್ತಾರೆ. ಆಮೇಲೆ ಇವತ್ತು ಏನಾಯ್ತು? ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಬಂದಿರೋದು ಸಿಜೆ ರಾಯ್ ಅವರು ಅವರ ಕಚೇರಿಗೆ. ಆಗ ಐಟಿ ಪರಿಶೀಲನೆ ಮಾಡ್ತಾ ಇತ್ತು. ತಮ್ಮ ಚೇಂಬರ್ ನಲ್ಲಿ ಕೂತ್ಕೊಳ್ತಾರೆ, ಚೇಂಬರ್ ಅನ್ನ ಲಾಕ್ ಮಾಡ್ಕೊಳ್ತಾರೆ, ಗನ್ಮ್ಯಾನ್ಗೆ ಹೊರಗಡೆ ಇರು ಅಂತ ಹೇಳ್ತಾರೆ. ಆನಂತರ ತಮ್ಮದೇ ಪಿಸ್ತೂಲ್ನಿಂದ ಶೂಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಇಡೀ ದಿನ ಏನಾಯ್ತು ಅನ್ನೋದನ್ನ ನೋಡ್ತಾ ಇದ್ವಿ ನಾವು. 3-4 ದಿನಗಳಿಂದ ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ರು, ಪರಿಶೀಲನೆ ನಡೆಸ್ತಾ ಇದ್ರು. ಇವತ್ತು ಬೆಳಗ್ಗೆ ಕೂಡ ಐಟಿ ಅಧಿಕಾರಿಗಳು ಸಿಜೆ ರಾಯ್ ಅವರ ಕಚೇರಿಗೆ ಹೋಗಿ ಪರಿಶೀಲನೆ ಮಾಡ್ತಾ ಇರ್ತಾರೆ. ಮಧ್ಯಾಹ್ನದಷ್ಟೊತ್ತಿಗೆ ಸಿಜೆ ರಾಯ್ ಅವರು ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದಂತ ಸಂದರ್ಭ ಜೊತೆಲಿದ್ದಂತ ಗನ್ಮ್ಯಾನ್ ಅನ್ನ ನೀನು ಹೊರಗಿರು ಅನ್ನೋದಾಗಿ ಹೇಳಿ ಇವರು ತಮ್ಮ ಕಚೇರಿಯ ಲಾಕ್ ಮಾಡ್ಕೊಳ್ತಾರೆ ರೂಮನ್ನ. ಆನಂತರ ಫೈರ್ ಮಾಡ್ಕೊಂಡಿದ್ದಾರೆ. ಈ ಹಿಂದೆನೂ ಕೂಡ ಇವರ ಕಚೇರಿ ಮೇಲೆ ಐಟಿ ರೇಡ್ ಆಗಿದ್ದನ್ನ ಗಮನಿಸಬಹುದು ನಾವು. ಡಿಸೆಂಬರ್ನಲ್ಲಾಗಿತ್ತು. ಡಿಸೆಂಬರ್ನಲ್ಲಿ ಒಂದು ಕೊಠಡಿಯನ್ನೇ ಸೀಸ್ ಮಾಡಿ ಹೋಗಿದ್ರು, ಅವರು ಸೀಲ್ ಹಾಕ್ಬಿಟ್ಟಿದ್ರು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಸಿಜೆ ರಾಯ್ ಅವರ ಕಚೇರಿಯಲ್ಲಿ ಇದ್ದಂತ ಸಿಸಿಟಿವಿ ವರ್ಕ್ ಆಗ್ತಾ ಇರಲಿಲ್ಲ. 3 ತಿಂಗಳಿಂದ ಸಿಸಿಟಿವಿ ವರ್ಕ್ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ. ಕಳೆದ ಬಾರಿ ದಾಳಿ ಆದಾಗಲೂ ಕೂಡ ಸಿಸಿಟಿವಿ ಕೆಲಸ ಮಾಡ್ತಿರ್ಲಿಲ್ಲ. ಇವತ್ತಿನ ಘಟನೆಯ ಸಂಪೂರ್ಣ ದೃಶ್ಯ ಪೊಲೀಸರಿಗೆ ಸಿಕ್ಕಿಲ್ಲ. ಕಾರಣ ಸಿಸಿಟಿವಿ ಕೆಲಸ ಮಾಡ್ತಾ ಇಲ್ಲ. ಈ ಹಿಂದೂ ಕೂಡ ಐಟಿ ದಾಳಿ ಆದಾಗ ಸಿಸಿಟಿವಿಗಳು ವರ್ಕ್ ಆಗ್ತಾ ಇರಲಿಲ್ಲ 3 ತಿಂಗಳ ಹಿಂದೆ. ಇವತ್ತು ಕೂಡ ಸಿಸಿಟಿವಿ ವರ್ಕ್ ಆಗದೆ ಇರೋದ್ರಿಂದ ಸಂಪೂರ್ಣವಾದಂತಹ ಫುಟೇಜ್ ಪೊಲೀಸರಿಗೆ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.